ಬಾಯ್ ಫಿಲಮು ರಾಖಿ ಬಾಯ್ನ ಬೀಟ್ ಮಾಡಲಿ. ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ರಾಖಿ ಬಾಯ್ನ ಬೀಟ್ ಮಾಡಲಿ. ರಾಖಿ ಇವಾಗ ರಾಯ, ಅವಾಗ ರಾಖಿ, ರಾಖಿ ಬಾಯ್ನ ಬೀಟ್ ಮಾಡಲಿ. ರಾಖಿ ಸಲಾಂ ರಾಖಿ ಬಾಯ್, ಸಲಾಂ ರಾಖಿ ಬಾಯ್. ಇವಾಗ ರಾಯ 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 ಟಾಲಿವುಡ್, ಮಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಯಾವ ಹುಟ್ಟಿಗೋದ್ರು ನಮ್ಗೆ ಎಷ್ಟಿದೆ ಸಾಮ್ರಾಜ್ಯ, ಎಷ್ಟು ಮೋರ್ ಸಾಮ್ರಾಜ್ಯ. ಇದೇ ಮೆಜೆಸ್ಟಿಕ್ ಅಲ್ಲಿ ಇದ್ದವರು ಇವತ್ತಿಷ್ಟು ಮೇಲೆ ಥಿಯೇಟರ್ ಅಲ್ಲಿ ಇಷ್ಟು ಜನಗಳ ಮುಂದೆ ನಮ್ ಯಶ್ ಬಾಸು ಎಕ್ಕಡ ಎನ್ನಡ ಅನ್ನೋರ್ ಬಾಯಲ್ಲಿ ಕನ್ನಡ ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ನಮ್ ಕನ್ನಡ ಇಂಡಸ್ಟ್ರಿಗೆ ಯಶ್ ಬಾಸ್ ಅವರು ಒಂದು ಹೆಮ್ಮೆ. ಜೈ ಯಶ್ ಬಾಸ್ ಸರ್. ನೋಡಿ ಎಲ್ಲ ಭಾಷೆಯವರು ಇಲ್ಲಿ ಬಂದು ನಾನ್ ಕನ್ನಡ ಮಾತಾಡ್ತೀನಿ ಅಂತ ಮುಂದೆ ಬಂದು ಕನ್ನಡ ಮಾತಾಡ್ತಿದ್ದಾರೆ. ನಮ್ಮ ಹೃದಯದ ಸಾಮ್ರಾಟ್ ಯಶ್ ಬಾಸ್. ದೊಡ್ಡದು ಮಟ್ಟದ್ದು ಏನಾದ್ರು ಮಾಡ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಒಂದು ವರ್ಷದಲ್ಲಿ 10 ಫಿಲ್ಮ್ ಮಾಡೋದು ದೊಡ್ಡದಲ್ಲ. ಒಂದು ಫಿಲ್ಮ್ ಅನ್ನ 50 ಫಿಲ್ಮ್ನಷ್ಟು ಬೆಳೆಸಬೇಕು, ಅದು ದೊಡ್ಡದು. ಅದಕ್ಕೋಸ್ಕರ ಎಷ್ಟು ಟೈಮ್ ತಗೊಂಡು ಯಾವ್ದು ಮಾಡೋದು ಪರ್ಫೆಕ್ಟ್ ಆಗಿ ಮಾಡಬೇಕು. ಅಭಿಮಾನಿಗಳು ಎಲ್ಲ ವೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಷನ್ ಏನಿಲ್ಲ, ಡ್ಯಾನ್ಸ್ ಅಷ್ಟೇ. ಇವತ್ತು ಸೆಲೆಬ್ರೇಷನ್ ಮಾಡಬೇಕು, ಬಾಸ್ಗೆ ವೆಲ್ಕಮ್ ಮಾಡಬೇಕು. ಬಾಸ್ ಬಂದ್ಬಿಟ್ರೆ ಇನ್ನೂ ಖುಷಿ, ಬಾಸ್ ಬಂದ್ಬಿಟ್ರೆ ಇನ್ನೂ ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ, ಇದೇ ಖುಷಿ.
ಹೌದು, ತುಂಬ ಖುಷಿ ಆಗುತ್ತೆ. ಜೋಡೆತ್ತು ನಮ್ಮ ಎತ್ತುಗಳನ್ನು ಯಾವತ್ತೂ ಬಿಟ್ಕೊಡಲ್ಲ. 2 ಎತ್ತು ವಿಕಲಾಗಿದ್ದರನ್ನೇ ಎಳೆಯೋದು. ಹೌದಾ, ನಂಗೆ ತುಂಬ ಖುಷಿ ಇದೆ. ಒಬ್ಬ ಬಸ್ ಕಂಡಕ್ಟರ್ ಮಗ ಗಾಂಧಿನಗರಕ್ಕೆ ಬಂದು ಸರ್ ಕೇಳಿಸಿದೆ, ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರದಲ್ಲಿ ಕಟೌಟ್ರಿ ನಿಲ್ಸಿನಿ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ರಿ ನಿಲ್ಸಿದ್ದಾರೆ. ತುಂಬ ಖುಷಿ ಇದೆ. ಆಮೇಲೆ ಪರಭಾಷೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಏನೋ ಒಂಥರ ನೋಡ್ತಾ ಇದ್ರು, ಅಂಥವ್ರಿಗೆ ಕನ್ನಡ ಸಿನಿಮಾ ಇದು ಅಂತ ಉತ್ತರ ಕೊಟ್ಟಿದ್ದಾರೆ. ಸರ್ ಆ್ಯಕ್ಚುಲಿ ಮೇನ್ ಮಂದಿ ಎಷ್ಟರು KGF ಅಲ್ಲಿ ಬಿಯರ್ಡು ಮತ್ತು ಹೇರು ಟ್ರೈನ್ ಮಾಡಿದ್ರು. ಇವಾಗ ಅವ್ರದ್ದು ಅವರೇ ಬ್ರೇಕ್ ಮಾಡಿದ್ದಾರೆ ವಿತೌಟ್ ಬಿಯರ್ಡು ಶಾರ್ಟ್ ಹೇರಲ್ಲಿ. ಅದು ನೆಕ್ಸ್ಟ್ ಲೆವೆಲ್ ಇದೆ. ಮೇನ್ ಮಂದಿ ಅಪ್ಪ ಮಗನ ರೋಲಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದೇನು ಕಾಣಿಸ್ತಾ ಇದೆ ನೋಡ್ಬೇಕು ನಾವು. ವೆಯ್ಟಿಂಗು ಹೆಂಗಿರುತ್ತೆ ಆ್ಯಕ್ಟಿಂಗು, ಆಲ್ಮೋಸ್ಟ್ ನಾವು ಟ್ರೈಲರ್ ನೋಡೋಕೆ ಖುಷಿ ಆಗ್ಬಿಟ್ಟಿದ್ದೀವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.